ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಬಣ್ಣ ಬಣ್ಣಗಳ ಹಬ್ಬ ಹೋಲಿ ಇವತ್ತಿನಿಂದ ಶುರುವಾಗ್ತಾ ಇದೆ. ಇವತ್ತು ಹೋಲಿಕಾ ದಹನ, ನಾಳೆ ರಂಗವಲ್ಲಿ ಹೋಲಿ. ನೋಡಿ, ನಮ್ಮ ಬದುಕು ನೀರಸವಾಗಿರಬಾರ್ದು, ಅದು ಬೇರೆ ಬೇರೆ ಬಣ್ಣಗಳಿಂದ ತುಂಬಿರಬೇಕು. ನಮ್ಮ ಬದುಕು ವರ್ಣಮಯವಾಗಿರಬೇಕು ಅನ್ನುವ ಸಂದೇಶವನ್ನ ಸಾರುವಂತಹ ಹಬ್ಬ ಹೋಲಿ. ಜೊತೆಗೆ ಧರ್ಮ ಅಧರ್ಮದ ವಿರುದ್ಧ ಗೆಲುವನ್ನ ಸಾಧಿಸುತ್ತೆ ಅನ್ನೋದನ್ನ ಹೋಲಿ ಹಬ್ಬ ಹೇಳುತ್ತೆ. ಅದೇ ಕಾರಣಕ್ಕೆ ಜನ ಹೋಲಿಯನ್ನ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಸ್ಥಳದಲ್ಲಿ ಜನ ಹೋಲಿಯನ್ನ ಆಚರಿಸ್ತಾರೆ, ಜನ ಕುಣಿದು ಕುಪ್ಪಳಿಸ್ತಾರೆ, ಹಾಡ್ತಾರೆ. ಆದ್ರೆ ಬಣ್ಣವನ್ನ ಎರಚೋದಿಲ್ಲ, ಬಣ್ಣದ ನೀರನ್ನ ಎರಚೋದಿಲ್ಲ. ಈ ಹಬ್ಬ ಎಲ್ಲಿ ನಡೆಯುತ್ತೆ ಗೊತ್ತಾ? ಆ ಸ್ಥಳದ ಹೆಸರು ಕೇಳಿದ್ರೆ ನಿಮ್ಮ ಶರೀರ ಹಿಮದಂತೆ ಮರಗಟ್ಟುತ್ತೆ. ನಿಮ್ಮ ಜ್ಞಾನ, ನಂಬಿಕೆ ಎಲ್ಲವನ್ನ ತಲೆಕೆಳಕು ಮಾಡುವ ರೀತಿಯಲ್ಲಿ ಇಲ್ಲಿ ಹೋಳಿ ಹಬ್ಬವನ್ನ ಆಚರಿಸ್ತಾರೆ. ಭಯ ಮತ್ತು ಭಕ್ತಿಯ ನಡುವೆ ನಿಗೂಢ ಜಗತ್ತಿನಲ್ಲಿ ನಡೆಯುವಂತಹ ಹಬ್ಬ ಇದು. ಒಂದು ಸಲ ನೋಡಿದ್ರೆ ನಿಮ್ಮ ಬದುಕೆ ಬದಲಾಗುವಂತಹ ಹಬ್ಬ. ಪ್ರಿಯ ವೀಕ್ಷಕರೇ, ಇದು ಸಾಮಾನ್ಯ ಹೋಳಿ ಅಲ್ಲ, ಉಸಿರು ಬಿಗಿ ಹಿಡಿರಿ. ಇದು ಮಶಾನ ಹೋಲಿ, ಶವ ದಹನದ ಭಸ್ಮದೊಂದಿಗೆ ನಡೆಯುವಂತಹ ಹೋಳಿ. ಹೀಗೆ ಹೋಳಿ ಆಚರಣೆ ಮಾಡುವಂತಹ ಜನಗಳಿಗೆ ಮರಣದ ಭಯನೇ ಇಲ್ಲ, ಜಗತ್ತಿನ ಕಟ್ಟುಪಾಡುಗಳೇ ಇಲ್ಲ ಅವರಿಗೆ. ಶಿವನ ನೆಲೆಯಲ್ಲಿ ಶವ ದಹನದ ನಡುವೆ ನಡೆಯುವ ಈ ವಿಚಿತ್ರ ಹಬ್ಬದ ಹಿಂದಿನ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ಏನಿದು ಮಶಾನ ಹೋಲಿ? ಉತ್ತರ ಭಾರತದಲ್ಲಿ ಸ್ಮಶಾನವನ್ನ ಮಶಾನ ಅಂತ ಕರೀತಾರೆ. ಈ ಹೋಳಿ ಹಬ್ಬ ಇದೆಯಲ್ಲ, ಇದು ಸಾಧಾರಣ ಹೋಳಿ ಹಬ್ಬಕ್ಕಿಂತ ಭಿನ್ನವಾದ ಆಚರಣೆ. ಶಿವನ ಭಕ್ತರು, ಅಘೋರಿಗಳು, ನಾಗಾ ಸಾಧುಗಳು ಆಚರಿಸುವಂತಹ ಹೋಳಿ ಹಬ್ಬ ಇದು. ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬವನ್ನ? ಈ ಹಬ್ಬವನ್ನ ವಾರಣಾಸಿಯ ಮಣಿಕರ್ಣಿಕಾ ಘಾಟ್ನಲ್ಲಿ, ಹರಿಶ್ಚಂದ್ರ ಘಾಟ್ನಲ್ಲಿ ಆಚರಣೆ ಮಾಡ್ತಾರೆ. ಶವ ದಹನದ ಮಧ್ಯದಲ್ಲೇ ಹೋಳಿ ನಡೆಯೋದು ಈ ಹಬ್ಬದ ಅತ್ಯಂತ ವಿಶೇಷತೆ. ಇದನ್ನ ಪಾರಂಪರಿಕ ಹೋಳಿ ಹಬ್ಬಕ್ಕೆ ಒಂದು ದಿನ ಮುಂಚಿತವಾಗಿ, ಅಂದ್ರೆ ಈ ಹಬ್ಬವನ್ನ ಇವತ್ತು ತುಂಬಾ ಸಡಗರ ಸಂಭ್ರಮದಿಂದ ವಾರಣಾಸಿಯಲ್ಲಿ ಆಚರಣೆ ಮಾಡ್ತಾರೆ. ನೋಡಿ, ಈ ಹಬ್ಬದ ಮಹತ್ವ ಏನು ಅಂತ ನೋಡಿ. ಈ ಹಬ್ಬಕ್ಕೊಂದು ಆಧ್ಯಾತ್ಮಿಕವಾದ ಅರ್ಥ ಇದೆ. ಮರಣ ಅಂದ್ರೆ ಅದು ಭಯದ ಸಂಗತಿ ಅಲ್ಲ, ಅದು ಜೀವಚಕ್ರದ ಒಂದು ಭಾಗ ಎನ್ನುವ ತತ್ವವನ್ನ ಈ ಹಬ್ಬ ಸಾರುತ್ತೆ. ನಿಮಗೆ ಗೊತ್ತು, ವಾರಣಾಸಿಯ ಮಣಿಕರ್ಣಿಕಾ ಘಾಟನ ಮೋಕ್ಷದ ದ್ವಾರ ಅಂತ ಕರೀತಾರೆ. ಅದು ಅಘೋರಿಗಳಿಗೆ ಪಾವನವಾದ ಕ್ಷೇತ್ರ. ಇಲ್ಲಿ ಜನನ ಮರಣ ಎರಡನ್ನೂ ಕೂಡ ಒಟ್ಟಿಗೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಹೋಲಿ ಹಬ್ಬದ ದಿನ ಶಿವ ಸ್ವತಃ ತನ್ನ ಗಣಗಳ ಜೊತೆನಲ್ಲಿ ಈ ಮಹಾ ಸ್ಮಶಾನಕ್ಕೆ ಬರ್ತಾರೆ. ಇಲ್ಲಿ ಹೋಲಿಯನ್ನ ಆಡ್ತಾನೆ ಎನ್ನುವ ನಂಬಿಕೆ ಇಲ್ಲಿನ ಸಾಧು ಸಂತರದು ಮತ್ತು ಅಘೋರಿಗಳದ್ದು. ಅಘೋರಿಗಳು ಈ ಮಹಾ ಸ್ಮಶಾನವನ್ನ ಪುಣ್ಯ ಭೂಮಿಯ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಶವದಹನದ ಭಸ್ಮದಿಂದ ಹೋಲಿ ಆಡಿದ್ರೆ ಅದು ಮರಣದ ಭಯವನ್ನ ನಿವಾರಿಸುತ್ತೆ ಮತ್ತು ಶಿವನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಮಾರ್ಗವನ್ನ ಕಲ್ಪಿಸಿಕೊಡುತ್ತೆ ಅಂತ ಇಲ್ಲಿನ ಜನ ನಂಬಿದ್ದಾರೆ. ಮಶಾನ ಹೋಲಿಯನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡಿ. ಅಘೋರಿಗಳು ಮತ್ತು ಶಿವನ ಭಕ್ತರು ಇಲ್ಲಿ ಬಣ್ಣಗಳ ಬದಲು ಶವದಹನದ ಭಸ್ಮವನ್ನ ಬಳಸ್ತಾರೆ. ಶವ ಭಸ್ಮವನ್ನ ಇಡೀ ಪ್ರದೇಶದಲ್ಲಿ ಎರಚಾಡ್ತಾರೆ. ಕೆಲವೊಮ್ಮೆ ಉರಿತಾ ಇರೋ ಚಿತೆಯಿಂದ ಭಸ್ಮವನ್ನ ತೆಗೆದುಕೊಂಡು ಹೋಗಿ ಅದನ್ನ ಮತ್ತೊಬ್ಬರ ಮುಖಕ್ಕೆ ಬೆಳಿತಾರೆ. ಭಸ್ಮವನ್ನ ಮೈಗೆ ಹಚ್ಕೊಳ್ಳೋದು ಜೀವನದ ಅನಿಶ್ಚಿತತೆಯನ್ನ ಒಪ್ಪಿಕೊಳ್ಳುವಂತಹ ಒಂದು ಸಂಕೇತ ಅವರಿಗೆ. ಆ ನಂತರ ಅವರೆಲ್ಲರೂ ಶಿವನ ಸ್ತುತಿಯನ್ನ ಮಾಡ್ತಾರೆ. ಹರ ಹರ ಮಹಾದೇವ, ಶಿವೋಹಂ ಶಿವೋಹಂ ಮುಂತಾದ ಶ್ಲೋಕಗಳನ್ನ ಉಚ್ಚರಿಸ್ತಾರೆ. ಕೆಲವು ಅಘೋರಿಗಳು ಧ್ಯಾನ ಮತ್ತು ತಾಂತ್ರಿಕ ವಿಧಿವಿಧಾನಗಳನ್ನ ನೆರವೇರಿಸ್ತಾರೆ. ಭಯಾನಕವಾದ ನೃತ್ಯವನ್ನ ಮಾಡ್ತಾರೆ. ಶವದ ಬೂದಿಯ ಮೇಲೆ ಅವರು ಮಾಡೋ ಡ್ಯಾನ್ಸ್ ಅನ್ನ ನೋಡಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ. ಅನೇಕ ಭಕ್ತರು, ಪ್ರವಾಸಿಗರು ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ವಾರಣಾಸಿಗೆ ಬರ್ತಾರೆ. ಮತ್ತೆ ಕೆಲವರು ಆಧ್ಯಾತ್ಮಿಕ ಅನುಭವಕ್ಕಾಗಿ ಹೋಲಿಯಲ್ಲಿ ಭಾಗವಹಿಸ್ತಾರೆ. ಭಯವನ್ನ ಸೋಲ್ಸೋದಕ್ಕೆ, ಮನೋಬಲವನ್ನ ಪಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರಬೇಕು, ಈ ಹಬ್ಬವನ್ನ ನೋಡ್ಬೇಕು ಅಂತ ಹೇಳಿ ಕೆಲವು ಭಕ್ತರು ಹೇಳ್ತಾರೆ. ಶಿವ ಸ್ಮಶಾನವಾಸಿಯನ್ನು ನೆಲೆಯಲ್ಲಿ ಮೃತ್ಯುವಿನ ಸತ್ಯವನ್ನ ಒಪ್ಪಿಕೊಳ್ಳುವ ಮಹಾದೇವನ ಸತ್ವವನ್ನ ಈ ಹಬ್ಬ ಜಗತ್ತಿಗೆ ಸಾರಿ ಹೇಳುತ್ತೆ. ಶಿವನಿಗಾಗಿ ಭಸ್ಮ ಎರಚಾಡೋದು ಈ ವಿಶೇಷ ಹಬ್ಬದ ಆರಾಧನೆಯ ರೂಪ. ಈ ಹಬ್ಬಕ್ಕೆ ಬರುವ ಜನಗಳ ಪ್ರತಿಕ್ರಿಯೆ ಇದೆಯಲ್ಲ, ತುಂಬಾ ಭಿನ್ನವಾಗಿರುತ್ತೆ. ಕೆಲವರಿಗೆ ಇದು ಒಂದು ಭಯಾನಕ ಸಂಪ್ರದಾಯ ಅಂತ ಅನ್ಸುತ್ತೆ, ಆದ್ರೆ ಶಿವಭಕ್ತರಿಗೆ ಇದು ಮೋಕ್ಷದ ಹಾದಿ ಅನ್ಸುತ್ತೆ. ಮತ್ತೆ ಕೆಲವರಿಗೆ ಈ ಹಬ್ಬ ಭಯ ಮತ್ತು ಭಕ್ತಿಯ ನಡುವಿನ ಬ್ಯಾಲೆನ್ಸ್, ಸಮತೋಲನ ಅಂತ ಅನ್ಸುತ್ತೆ. ಅನೇಕ ಪ್ರವಾಸಿಗರು ಇದನ್ನ ಜೀವನದ ನಿಜವಾದ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಅನುಭವ ಅಂತ ಪರಿಗಣಿಸ್ತಾರೆ. ಒಟ್ಟಾರೆ ವಾರಣಾಸಿಯಲ್ಲಿರುವಂತಹ ಶಿವಭಕ್ತರಿಗೆ, ಅಘೋರಿಗಳಿಗೆ, ನಾಗಾ ಸಾಧುಗಳಿಗೆ ಮಶಾನ ಹೋಲಿ ಭಯವಲ್ಲ, ಅದು ಅವರಿಗೆ ಭಕ್ತಿಯ ಸಂಕೇತ. ಇದು ಮೃತ್ಯುವಿನ ಸತ್ಯವನ್ನ ಒಪ್ಪಿಕೊಳ್ಳೋದಕ್ಕೆ ಮತ್ತು ಜೀವಚಕ್ರವನ್ನ ಅರಿಯೋದಕ್ಕೆ ಇರುವಂತಹ ಸಾಧನ ಅಂತ ಭಾವಿಸ್ತಾರೆ.
ವಾರಣಾಸಿಯ ಈ ಅಪರೂಪದ ಹಬ್ಬದ ಬಗ್ಗೆ ನಿಮಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಈ ವಿಡಿಯೋವನ್ನ ನಾನು ಪ್ರಸ್ತುತಪಡಿಸಿದೆ. ಭಾರತ ಎಷ್ಟು ವಿಭಿನ್ನವಾದ ದೇಶ ನೋಡಿ. ನಮ್ಮಲ್ಲಿರುವಂತಹ ಸಂಸ್ಕೃತಿ, ಪರಂಪರೆಯ ಆಚರಣೆಗಳು ಜಗತ್ತಿನಲ್ಲಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ದಟ್ ಈಸ್ ದ ರೀಸನ್ ವೈ ವಿ ಶುಡ್ ಬಿ ಫೀಲ್ ಪ್ರೌಡ್ ಅಬೌಟ್ ದಿಸ್ ಗ್ರೇಟ್ ಕಂಟ್ರಿ. ಹರ ಹರ ಮಹಾದೇವ್. ನಮಸ್ಕಾರ.